ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಪಾರ್ಟಿ ಮಾಡಕ್ ಬಂದವರು, ಬಿರಿಯಾನಿ ತಿನ್ನಕ್ ಬಂದವರು, ಇಲ್ಲ DCM CM ಜಗಳನ್ ಬಿಡ್ಸಕ್ ಬಂದವರು ಗೊತ್ತಿಲ್ಲ. ಆದ್ರೆ ಅವರು ಆಟಮ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಇದು ಆಟಮ್ ಬಾಂಬ್ ಅಲ್ಲ, ಇದು ಟುಸ್ ಪಟಾಕಿ. ಓಲ್ಡ್ ಸ್ಟಾಕ್ ದೀಪಾವಳಿಗೆ ಹಿಂದಿನ ವರ್ಷ ಖರ್ಚಾಗಿರಲ್ಲ, ಆ ಖರ್ಚಾಗಿರೋದು ಹೊಸೂರಲ್ಲಿ ತಗೊಂಬಂದು ಬೆಂಗಳೂರಲ್ಲಿ ನಾವು ಪಟಾಕಿ ಹೊಡಿತೀರಿ. ಅದರಲ್ಲಿ ಆಲ್ಮೋಸ್ಟ್ ಆಲ್ 99% ಟುಸ್ ಆಗೋತವೆ. ಇದೊಂದು ಟುಸ್ ಪಟಾಕಿ, ಆಟಮ್ ಬಾಂಬ್ ಅಲ್ಲ, ಇದೊಂದು ಟುಸ್ ಪಟಾಕಿ. ನೀವು ಚುನಾವಣಾ ಆಕ್ಟ್ ಏನು ಬಂದಿದೆ, ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ 1950, ಅವಾಗ ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್ ಸರ್ಕಾರ. ಅವ್ರು ಮಾಡಿರೋದು ಈ ಚುನಾವಣೆ ಎಲೆಕ್ಷನ್ ಎಲ್ಲ ಹೆಂಗೆ ಮಾಡಬೇಕು, ವೋಟರ್ ಲಿಸ್ಟ್ ತೆಗಿಯೋದಂಗೆ, ಸೇರ್ಸೋದಂಗೆ, ಯಾರ್ಯಾರು ಏಜೆಂಟ್ ಇರಬೇಕು, ಇವೆಲ್ಲ ಆಗಿರೋದು ಕಾಂಗ್ರೆಸ್ ಕಾಲದಲ್ಲೇ. 1950 ಆಕ್ಟ್ ಇದೆ, ಪುಸ್ತಕನೇ ಕೊಡ್ತೀನಿ ನಿಮ್ಗೆ. ಅಲ್ಲಿ ಆ್ಯಕ್ಟಲ್ಲಿ ಕ್ಲಿಯರ್ ಆಗಿ ಇದೆ. ಕಾಂಗ್ರೆಸ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡೋದು, ಚುನಾವಣೆ ಏನು ಹೇಳುತ್ತೆ ಅಂತಂದರೆ, ಎಲೆಕ್ಷನ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ಸ್ ಅಪಾಯಿಂಟಿಂಗ್ ಆಫ್ ಬೂತ್ ಲೆವೆಲ್ ಏಜೆಂಟ್ BLA ಮಾಡ್ತಾರೆ. ಅದನ್ನು ರೆಕಗ್ನೈಸ್ ಪಾರ್ಟಿಯ ಅಧ್ಯಕ್ಷರು ಯಾರಿರ್ತಾರೆ ಅಲ್ಲಿ, ಕಾಂಗ್ರೆಸ್ ಪಾರ್ಟಿ, BJP, JDS ಇಲ್ಲಿ ಕರ್ನಾಟಕದಲ್ಲಿ, ಅವರು ಅವರ ಬೂತ್ಗೆ BLA ಯಾರು ಅಂತ ಸರ್ಟಿಫೈ ಮಾಡಿ ಅವ್ರನ್ನ ಹೆಸರನ್ನು ಕೊಡುವಂಥದ್ದು ಅವರು. ಇಲ್ಲಿ ಯಾರು? ಕಾಂಗ್ರೆಸ್ ಅವರೇ ಕೊಟ್ಟವ್ರೆ. ಪ್ರತಿ ಬೂತ್ಗೂ BLAನ ಕಾಂಗ್ರೆಸ್ ಅವರೇ ಕೊಟ್ಟಿರೋದು, BJP ಅವರಲ್ಲ, ಮೋದಿಯವರು ಏನೋ ಲೆಟ್ರ್ ಬರೆದ್ಬಿಟ್ಟು ಹಿಂಗೆ ಮಹದೇವಪುರದಲ್ಲಿ ಇಂಥ ಕಾಂಗ್ರೆಸ್ ಏಜೆಂಟು ಇಂಥವನ್ನಿರಬೇಕು ಅಂತ ಮೋದಿಯವರೇನು ಕೊಟ್ಟಿಲ್ಲ. ನಿಮ್ಮ ಕಾಂಗ್ರೆಸ್ ಪಾರ್ಟಿ DK ಶಿವಕುಮಾರ್ ಅವರು, ನಿಮ್ಮ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಕೊಟ್ಟಿರೋದು BLA.